ವೀಕ್ಷಕರೇ ನಮಸ್ಕಾರ. ಅನ್ನದಾತನಿಗೆ ಆಜ್ಞೆಯಾಗ್ತೀವಿ. ನಾವೇನಾದ್ರೂ ಕೂಡ ಅಧಿಕಾರಕ್ಕೆ ಬಂದು ಬಿಟ್ರೆ ಖಂಡಿತವಾಗಿ ಕೂಡ ರೈತನನ್ನ ಕೈ ಬಿಡೋದಿಲ್ಲ. ಯಾಕಂದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷಣೆ ಕೂಗೋರು ನಾವು. ಈ ರೀತಿ ಮಾತಾಡ್ತಾನೆ ಇವತ್ತು ರೈತನನ್ನ ಆತನ ಸಂಕಷ್ಟವನ್ನ ಆಲಿಸಲಿಕ್ಕೆ ಯಾರೂ ಕೂಡ ಮುಂದಾಗಿಲ್ಲ. ಕೇವಲ ಶಬಾಷ್ ಗಿರಿಯನ್ನು ಪಡೆದುಕೊಳ್ತಾರೆ. ಏನಂತ? ರೈತ ಈ ದೇಶದ ಬೆನ್ನೆಲುಬು ಅಂತ. ನಿಜಾರ್ಥದಲ್ಲಿ ಆತನ ಬೆನ್ನೆಲುಬು ಮುರಿದು ಹೋಗ್ತಾ ಇದೆ. ಅರೆ ಯಾಕೆ ರೈತರ ಬಗ್ಗೆ ಸರ್ಕಾರಗಳಿಷ್ಟೊಂದು ತಾತ್ಸಾರವನ್ನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ದೀರಾ ಅಂತ ನಿಮ್ಗೆ ಅನಿಸ್ಬೋದು. ಎಸ್, ಇವತ್ತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಿರಂತರವಾಗಿ ಕಳೆದ 5 ದಿನಗಳಿಂದ ರೈತರು ಧರಣಿಯನ್ನ ಮಾಡ್ತಾ ಇದ್ದಾರೆ. ಕತ್ತಕ್ಕಾಗಿ ಏನಾದ್ರೂ ಅವರಿಗೆ ಅಧಿಕಾರ ಬೇಕು ಅಂತಾನ, ಆಸ್ತಿ ಬೇಕು ಅಂತಾನ, ಅಂತಸ್ತು ಬೇಕು ಅಂತಾನ? ಅದ್ಯಾವುದು ಕೂಡ ಇಲ್ಲ. ತಾನು ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆಳೆದಿರುವಂತ ಬೆಳೆಗಳಿಗೆ ಬೆಲೆ ಸಿಗಬೇಕು ಅಂತ ಹೋರಾಟವನ್ನು ಮಾಡ್ತಾ ಇದ್ದಾನೆ, ಕೂಗನ್ನು ಹಾಕ್ತಾ ಇದ್ದಾನೆ. ವಿಷಾದನೀಯ ಸಂಗತಿ ಅಂತ ಹೇಳಿದ್ರೆ ಹೋರಾಟವನ್ನ ಮಾಡ್ತಾ ರೈತ ಇವತ್ತು ಆಸ್ಪತ್ರೆಗೆ ಸೇರ್ತಕ್ಕಂಥ ಸ್ಥಿತಿ ಅನಿವಾರ್ಯವಾಗಿ ಬಿಟ್ಟಿದೆ. ಅಷ್ಟೇ ಅಲ್ಲ, ರೈತರನ್ನ ಬೆಂಬಲಿಸಬೇಕು. ಸ್ವಾಮೀಜಿಗಳಾದಂಥವರು, ಮಠಾಧೀಶರಾದಂಥವರು ಸಮಾಜಮುಖಿಯಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನೋದು ಅದರಲ್ಲಿಯ ಸ್ವಾಮೀಜಿಗಳೊಬ್ಬರು ಕುಮಾರ ಮಹಾರಾಜರು ಅನ್ನುವಂಥವರು ನಿರಂತರವಾಗಿ ರೈತರ ಪ್ರತಿಭಟನೆಗೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ಇವತ್ತಿಗೂ ಕೂಡ ಹನಿ ನೀರನ್ನು ಕುಡದೆ, ತುತ್ತು ಆಹಾರವನ್ನು ಕೂಡ ಸೇವನೆಯನ್ನು ಮಾಡದೆ ಇವತ್ತು ಆ ಮಹಾರಾಜರು ಅವರ ಪ್ರತಿಭಟನೆಗೆ ಸಾಧನೆ ಕೊಡ್ತಾ ಇದ್ರೆ ಯಾವ ಸರ್ಕಾರದ ಪ್ರತಿನಿಧಿಗಳು ಕೂಡ ಅವರನ್ನು ಹೋಗಿ ನೋಡ್ತಕ್ಕಂಥದ್ದನ್ನ, ಅವರಿಗೆ ಪ್ರಮಾಣ ಮಾಡತಕ್ಕಂಥದ್ದನ್ನ, ಭರವಸೆ ನೀಡತಕ್ಕಂಥ ಪ್ರಯತ್ನ ಮಾಡದಿರುವಂತಹ ಸಂದರ್ಭದಲ್ಲಿ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕಾನೂನು ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ರು ಅಲ್ಲಿಗೆ ಭೇಟಿ ನೀಡ್ತಾರೆ, ಅವರೊಂದಿಗೆ ಮಾತನಾಡ್ತಾರೆ. ಸಚಿವ ಸಂಪುಟದಲ್ಲಿ ಕೂಡ ನಾನು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೇನೆ. ಅಲ್ಲಿ ಕೃಷಿ ಸಚಿವರೊಂದಿಗೆ, ಮುಖ್ಯಮಂತ್ರಿಗಳೊಂದಿಗೆ ಕೂಡ ನಾನು ಮಾತನಾಡುವ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಆದ್ರೆ ಈವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ಹಾಗಾಗಿ ಇವತ್ತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣ ಬಂದ್ ಕರೆಯನ್ನ ಎಲ್ಲ ರೈತ ಪರ ಸಂಘಟನೆ ಕೂಡಿಕೊಂಡು ಒಕ್ಕೋರಿನಿಂದ ನಿರ್ಧಾರ ತೆಗೆದುಕೊಂಡು ರೈತ ಪರ ಒಕ್ಕೂಟದಿಂದ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ವಿಶೇಷ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಜನರು ತಾವೇ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದ್ದಾರೆ. ಬಂದ್ ಮಾಡಿ ಈ ರೈತರಿಗೆ ನಾವು ಕೂಡ ಅನ್ನದಾತರಿಗೆ ಆಶ್ರಯ ಆಗಬೇಕು, ಆಶ್ರಯವನ್ನು ಕೊಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಅಲ್ಲಿ ವ್ಯಾಪಾರ ವಹಿವಾಟು ಸಂಪೂರ್ಣ ತೆಗೆದುಕೊಂಡಿದೆ. ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಶಾಲಾ ಕಾಲೇಜು ಕೂಡ ರಜೆಯನ್ನ ಘೋಷಣೆ ಮಾಡಿದೆ. ಆದ್ರೆ ಇಷ್ಟೆಲ್ಲ ಆಗ್ಬೇಕಾಗಿತ್ತು ಅನ್ನುವಂಥ ಪ್ರಶ್ನೆ ಕೂಡ ಕಾಣುತ್ತೆ. ಅಷ್ಟಕ್ಕೂ ರೈತರು ಕೇಳ್ತಾ ಇರುವಂತದ್ದು ಏನು? ಯಾವುದೋ ಒಂದು ದೊಡ್ಡ ಮಾಲಿಗೆ ಹೋದಾಗ ಒಂದು ಸಣ್ಣ ಪ್ಯಾಕೆಟ್ ಮೇಲೆ ದೊಡ್ಡದಾಗಿರುವಂತ QR ಕೋಡ್ ಅನ್ನು ಹಾಕಿ ಬೆಲೆಯನ್ನ ನಿಗದಿ ಮಾಡ್ತಾರೆ. ಆದ್ರೆ ತಾನೇ ಸಾಲ ಸೂಲ ಕಷ್ಟಪಟ್ಟು ಬೆಳೆದಿರುವಂತ ಬೆಳೆಗಳಿಗೆ ಬೆಲೆ ಕಟ್ಟುವ ಶಕ್ತಿ ರೈತನಿಗಿಲ್ವಾ? ನಿಜಕ್ಕೂ ಕೂಡ ವಿಚಿತ್ರ ಅನ್ನಿಸ್ತದೆ. ಹನಿ ನೀರನ್ನ ಕುಡಿಯದನೆ, ತುತ್ತು ಆಹಾರವನ್ನ ಸೇವನೆ ಮಾಡದನೆ ಸ್ವಾಮೀಜಿಗಳೊಬ್ರು ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಬಂದ್ಬಿಟ್ಟು ನಮ್ಮ ಸರ್ಕಾರಗಳು ಅನ್ನುವಂಥದ್ದು ಇಲ್ಲಿ ನಿಜಕ್ಕೂ ಕೂಡ ಹೇಳ್ತಾ ಇರುವಂತ ಪ್ರಶ್ನೆ. ಹಾಗಾಗಿ ಎಚ್ಚೆತ್ಕೊಳ್ಬೇಕು ಸರ್ಕಾರಗಳು. ಜನಪ್ರತಿನಿಧಿಗಳಾದಂಥವರು ಕೇವಲ ಮಾತಿನ ಭರಾಟೆಯಲ್ಲಿ ಭಾಷಣ ಮಾಡ್ತಕ್ಕಂತಹ ಸಂದರ್ಭಗಳಲ್ಲಿ ರೈತನಿಗೆ ನಾವು ಬೆನ್ನೆಲುಬಾಗಿ ಬಿಡ್ತೀವಿ ಅಂತಂದ್ರೆ ಸುಮ್ಮನೆ ಆಗಿಬಿಡುತ್ತಾ ಅಂತ ಐಲಿಂಪಾಸಿಬಲ್, ಸಾಧ್ಯವೇ ಇಲ್ಲ. ಒಂದೊಮ್ಮೆ ಏನಾದ್ರೂ ಕೂಡ ಅನ್ನದಾತ ಮನಸ್ಸು ಮಾಡಿ ನಾ ಬೆಳೆಯನ್ನೇ ಬೆಳೆಯುವುದಿಲ್ಲ ಅಂತ ತೀರ್ಮಾನ ಮಾಡಿಬಿಟ್ರೆ ಏನು ಅನ್ನೋದು, ಏನ್ ತಿನ್ನೋದು, ಏನ್ ಅಧಿಕಾರ ಮಾಡ್ತೀರಿ, ಹೇಗೆ ಬದುಕ್ತೀರಿ? ಸಾಧ್ಯವೇ ಇಲ್ಲ. ಹಾಗಾಗಿ ಈಗಲಾದ್ರೂ ಕೂಡ ಈ ಬಗ್ಗೆ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು. ಅವರ ಬೇಡಿಕೆ ಬಹುದೊಡ್ಡ ಬೇಡಿಕೆ ಏನಲ್ಲ, ಆಗದೆ ಇರುವಂತದ್ದನ್ನು ಅವ್ರು ಕೇಳ್ತಾ ಇಲ್ಲ. ಯಾವ್ಯಾವ ನಿರ್ಧಾರಗಳಿಗೆ ರಾತ್ರಿ ತೀರ್ಮಾನ ತೆಗೆದುಕೊಳ್ತೀರಿ, ಸಚಿವ ಸಂಪುಟಗಳ ಸಭೆಗಳನ್ನು ಮಾಡ್ತೀರಿ, ಬೇಕಾದಂತಹ ನಿಮಗೆ ಬೇಕಾಗಿರುವಂತಹ ಯೋಜನೆಗಳನ್ನಾಗಿ ಮಾಡ್ತೀರಿ. ಜನರಿಗೆ ಬೇಕು ಬೇಡು ಅನ್ನುವಂಥದ್ದಿಲ್ವಾ? ಆರ್ಥಿಕ ಹೊರೆ ಆದಂತ ಸಂದರ್ಭದಲ್ಲಿ ನೂರಾರು ಯೋಜನೆಗಳನ್ನು ಮಾಡ್ತೀರಿ, ನಿಮ್ಮ ಪ್ಲಾನ್ ಪ್ರಕಾರ ಎಲ್ಲನೂ ಕೂಡ ವರ್ಕೌಟ್ ಮಾಡ್ತೀರಿ. ಆದ್ರೆ ರೈತರು ಒಂದು ಇತ್ಯಾಕ್ ತಾತ್ಸಾರ ಮನೋಭಾವ ಅಂತ ನಿಜ ಕೂಡ ಖೇದನೀಯ ಸಂಗತಿ. ತುಂಬಾನೇ ಬೇಜಾರಾಗುತ್ತೆ. ಆ ಲಕ್ಷ್ಮೇಶ್ವರ, ಶಿರಾಟಿ, ಮುಂಡ್ರಗಿ ಅಲ್ಲಿ ರೈತರು ಈ ಕೊರಿಯುವಂತ ಚಳಿಯ ನಡುವೆ ಇಡೀ ರಾತ್ರಿ ಅದೇ ಧರಣಿ ವೇದಿಕೆಯಲ್ಲಿ ಕೊಡ್ತಾರ್ರಿ. ಇವತ್ತು ಅನ್ನದಾತ ಇಲ್ಲ ಅಂತ ಹೇಳಿದ್ರೆ, ಆತ ನಮ್ಗೆ ಅನ್ನವನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾರೊಬ್ರು ಕೂಡ ನಾವು ಇಲ್ಲಿ ಬಿಡಲಿಕ್ಕೆ ಸಾಧ್ಯನ? ಎಲ್ಲರೂ ಬೇರೆ ಬೇರೆ ನಿಮ್ ತರ ಬೇರೆ ಬೇರೆ ಉದ್ಯೋಗವನ್ನು ಮಾಡಿಬಿಡ್ತೀವಿ, ಬೇರೆ ವೃತ್ತಿನ ಆರಂಭ ಮಾಡಿಬಿಡ್ತೀವಿ ಅಂದ್ಬಿಟ್ರೆ ಯಾರು ನಮಗೆಲ್ಲ ಅನ್ನವನ್ನು ಹಾಕೋರು ಯಾರು? ಇಷ್ಟೊಂದು ಆಕ್ರೋಶ ಬರುತ್ತೆ ನುಡಿಗಳು ಯಾಕೆ ಅಂತ ಹೇಳಿದ್ರೆ, ಯಾರೊಬ್ರು ಕೂಡ ಅವರನ್ನ ಸಂತೈಸೋಕೆ, ಓಲೈಸೋಕೆ, ಅವರ ಮನದಾಳದ ಮಾತುಗಳನ್ನ ಕೇಳೋಕೆ, ಅವರ ನೋವಿಗೆ ಧ್ವನಿಯಾಗೋಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇಲ್ಲ ಅಂದ್ರೆ ಅವರಿಗೆ ಎಷ್ಟೊಂದು ನೋವಾಗಿರಬೇಡ. 5 ದಿನಗಳಿಂದ ನಿರಂತರವಾಗಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಹಲವು ಸಾಧು ಸಂತರು, ಸತ್ಪುರುಷರು, ಮಹಾರಾಜರು, ಮಠಾಧೀಶರುಗಳು, ಹರಿಹರ ಪಂಚಮಸಾಲಿಯ ಪೀಠಾಧಿಪತಿಗಳಾಗಿರುವಂತಹ ವಚನಾನಂದ ಶ್ರೀಗಳಾಗಿರ್ಬೋದು, ಲಿಂಗಾಲೇಶ್ವರ ಶ್ರೀಗಳಾಗಿರ್ಬೋದು, ಅದರಹಳ್ಳಿಯ
ಗವಿಮಠದ ಕುಮಾರ ಮಹಾರಾಜರು ಉಪವಾಸವನ್ನು ಕೈಗೊಂಡಿದ್ದಾರೆ. ಕುಂದಗೋಳದ ಕಲ್ಯಾಣಪುರ ಮಠದ ಬಸವಣ್ಣಜ್ಜನವರು ಕೂಡ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ. ನಿನ್ನೆ ತಾನೇ ತಿಂಗಾಲೇಶ್ವರ ಶ್ರೀಗಳು ನೀವೇನಾದರೂ ಕೂಡ ಇದಕ್ಕೆ ಸ್ಪಂದನೆ ಮಾಡಿದ್ರೆ ಹೋದ್ರೆ ಖಂಡಿತವಾಗಿಯೂ ಬೆಳೆದಿರುವಂತಹ ಗೋವಿನ ಜೋಳವನ್ನ ರಸ್ತೆಗೆ ಸುರುವೆ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಬೇಕಾ ಇದೆಲ್ಲ? ಬೇಕಾ? ಯಾವುದೋ ಒಬ್ಬ ರೈತ ಬಲಿಯಾದ ತಕ್ಷಣ ನಾನು ಸಂತಾಪವನ್ನು ಸೂಚಿಸ್ತೇನೆ, ವಿಷಾದವನ್ನು ವ್ಯಕ್ತಪಡಿಸ್ತೇನೆ, ಹೀಗಾಗಬಾರ್ದಾಗಿತ್ತು ಅಂತ ಹೇಳುವಂತ ರಾಜಕಾರಣಿಗಳು ಹೀಗಾಗೋಕೆ ಬಿಡ್ತೀರಲ್ಲ, ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೇನು ಬೇಕು? ಇದು ಕೇವಲ ಸ್ಥಳೀಯ ಜನಪ್ರತಿನಿಧಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಸರ್ಕಾರದಲ್ಲಿರುವ ಪ್ರತಿಯೊಂದು ಸಚಿವರುಗಳು, ಶಾಸಕರುಗಳು, ಸಂಸದರುಗಳು, ವಿಧಾನ ಪರಿಷತ್ ಸದಸ್ಯರುಗಳು ಕೂಡ ಈ ಬಗ್ಗೆ ಒಂದಷ್ಟು ಯೋಚನೆಯನ್ನು ಮಾಡಬೇಕು. ಇಲ್ಲದೆ ಹೋದ್ರೆ ಬರುವ ದಿನಮಾನದಲ್ಲಿ ಒಮ್ಮೆನಾದ್ರೂ ಕೂಡ ರೈತ ಆಕ್ರೋಶಕ್ಕೆ ಒಳಗಾದ್ರೆ, ಪಟ್ಟು ಹಿಡಿದ್ರೆ ನಿಮ್ಮನ್ನು ಸಡಿಲಿಕೆ ಮಾಡುವವರಿಗೆ ಅವರು ಬಿಡೋದಿಲ್ಲ. ಹಾಗಾಗಿ ಕೂಡಲೇ ಸಂಬಂಧಪಟ್ಟಿರುವಂತಹ ಜನಪ್ರತಿನಿಧಿಗಳು, ಸರ್ಕಾರದಲ್ಲಿರುವಂತಹ ಸರ್ಕಾರ ಮಟ್ಟದ ಅಧಿಕಾರಿಗಳು ಇವೆಲ್ಲ ಕೂಡ ಈ ಬಗ್ಗೆ ಚಿಂತನೆ ಮಾಡಬೇಕು. ರಾಜಕಾರಣಿಗೆ ಪೂರಕವಾಗಬೇಕಾದಂತಹ ಅನೇಕ ಯೋಜನೆಗಳನ್ನು ನೀವೇ ಓಡಾಡಿ ಬಿಡ್ತೀರಿ ಅಧಿಕಾರಿಗಳು. ಅವರಿಗೆ ಬಲವರ್ಧನೆಗೊಳ್ಳುವಂತಹ ಯೋಜನೆಗಳನ್ನು ಮಾಡಿ ರಾತ್ರೋರಾತ್ರಿ ಪ್ಲಾನ್ ಹುಡುಕಿ ಹೀಗ್ ಮಾಡಬಹುದು ಸಾರ್, ಹಾಗೆ ಮಾಡಬಹುದು ಸಾರ್, ಹೀಗ್ ಮಾಡಿದ್ರೆ ವರ್ಕೌಟ್ ಆಗ್ಬಹುದು ಸಾರ್ ಅಂತ ರಾತ್ರೋರಾತ್ರಿ ಹೋಗಿ ಅವರಿಗೆಲ್ಲ ಮಾಹಿತಿ ಕೊಡುವಂತಹ ಅಧಿಕಾರಿಗಳು ರೈತನ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಸುಮ್ಮನೆ ಒಕ್ಕಲಿಗ ಒಕ್ಕದಿದ್ದರೆ ಬೆಕ್ಕುವುದು ಜಗವೆಲ್ಲ ಅನ್ನುವಂತ ಮಾತುಗಳನ್ನು ಹೇಳ್ತಾ, ಹೌದಪ್ಪ ಏನ್ ಭಾಷಣ ಮಾಡ್ತಾನಪ್ಪ, ಭಾಷಣದ ಭೂಷಣಕಾರ ಅನ್ನೋ ಮಟ್ಟಿಗೆ ಅನ್ಸ್ಕೊಂಡ್ರೆ ಅದರಲ್ಲಿ ಅರ್ಥ ಇಲ್ಲ. ಹಾಗಾಗಿ ಕೂಡಲೇ ಈ ಬಗ್ಗೆ ಸಂಬಂಧಪಟ್ಟಂತವರು ಯೋಚನೆಯನ್ನು ಮಾಡಬೇಕು. ಇವತ್ತು ಲಕ್ಷ್ಮೇಶ್ವರ ಬಂದ್ ಆಗಿದೆ. ಗದಗ ಜಿಲ್ಲಾಡಳಿತದಿಂದ ಇಲ್ಲಿ ಶಾಲಾ ಕಾಲೇಜನ್ನು ಕೂಡ ಬಂದ್ ಮಾಡಿದ್ದಾರೆ. ಆದ್ರೆ ಕೆಲಸ ಆಗದೆ ಹೋದ್ರೆ ರೈತ ಮನಸ್ಸು ಮಾಡಿಬಿಟ್ರೆ ಯಾವ ಕಾರಣಕ್ಕೂ ಅಪ್ಕೊಳ್ಳೋದಿಲ್ಲ. ನಿಮ್ಮನ್ನ ಅಪ್ಕೊಳ್ಬೇಕು ಅಂತ ಇದ್ರೆ ಖಂಡಿತ ಕೂಡ ರೈತನಿಗೆ ನೀವು ಧ್ವನಿ ಆಗ್ತೀರಿ, ಅವರ ಸಮಸ್ಯೆನ ಬಗೆಹರಿಸ್ತೀರಿ ಅಂತ ಸಂಜೆವರೆಗೂ ಕೂಡ ಇವತ್ತು ಪ್ರತಿಭಟನೆ ನಿರಂತರವಾಗಿ ನಡೆಯುತ್ತೆ. ಯಾವ್ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ಯಾವ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ರೈತರು ಇದನ್ನು ಕೂಡ ಕಾದು ನೋಡೋಣ. ಆದ್ರೆ ಆ ರೀತಿ ಆಗೋದು ಬೇಡ. ಸಂಜೆಯ ಒಳಗಾಗಿ ಇದಕ್ಕೆ ಜನಪ್ರತಿನಿಧಿಗಳಾದಂಥವರು ಧ್ವನಿಯನ್ನು ಹತ್ತಬೇಕು, ಸಂಬಂಧಪಟ್ಟವರಿಗೆ ಸುದ್ದಿಯನ್ನು ಮುಟ್ಟಿಸಬೇಕು. ಇವತ್ತೇ ಅದಕ್ಕೂ ತಾರ್ಕಿಕವಾದಂತಹ ಅಂತ್ಯ ಬರಬೇಕು. ಯಾಕೆಂದ್ರೆ ನಿನ್ನೆ ತಾನೇ ವೈದ್ಯರು ಆ ಕುಮಾರ ಮಹಾರಾಜರನ್ನ ಭೇಟಿ ಮಾಡಿ ಆರೋಗ್ಯವನ್ನು ತಪಾಸಣೆ ಮಾಡಿದಾಗ ಶುಗರ್ ಲೆವೆಲ್ 30ಕ್ಕೆ ಬಂದಿದೆ ಅನ್ನುವಂಥದ್ದನ್ನ ನಾವೆಲ್ಲ ಮನಗಾಣಬೇಕು. ಏನಾದ್ರೂ ಅನಾಹುತಗಳಿದೆ, ಮೊನ್ನೆ ಒಬ್ಬ ರೈತ ಈಗಾಗಲೇ ಅಸ್ವಸ್ಥಗೊಂಡಿದ್ದ, ಅದು ಕೂಡ ನಿಮ್ ಗಮನಕ್ಕಿದೆ. ಕೂಡಲೇ ಇದನ್ನ ತೀವ್ರವಾಗಿರುವಂತಹ ಸಮಸ್ಯೆ ಅಂತ ಗಮನಿಸಿ ಇದಕ್ಕೆ ಪೂರಕವಾಗಿರುವಂತಹ ಸಕಾರಾತ್ಮಕವಾಗಿರುವಂತಹ ಸ್ಪಂದನೆ ನೀವು ಮಾಡಬೇಕು. ಆ ರೈತರ ಕೂಗಿಗೆ ಧ್ವನಿ ಆಗಬೇಕು ಅನ್ನುವಂಥದ್ದು ರೈಸ್ ಅಪ್ ನ್ಯೂಸ್ನ ಆಶಯ. ರೈತರು ಬೆಳೆದಂತ ಅನ್ನ ತಿಂದು ರೈತರಿಗೆ ದ್ರೋಹವಾಗಿದ್ದರು ಅಧಿಕಾರಿಗಳಿಗೆ ಬೇಕೇ ಬೇಕು. ಸರ್ಕಾರ
ಹುಟ್ಟಿಗೆ ಹಾಕೈ ಮೈ ಕರಲ್ಲ ಬಿಟ್ಟುವುದು ನಮ ಬಿಡುವುದಿಲ್ಲ बोलो भारत माता की बोलो कर्नाटक माता